ಸ್ನೇಹಿತರೆ ನಮಸ್ಕಾರ. ನಾನು ವಿ ಮಲ್ಲಪ್ಪ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರೋದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ನಾಳೆ ಹೊಸಪೇಟೆಯಲ್ಲಿ ದಿವಂಗತ ಎಸ್ ಹಿರೇಮಠ ಅವರ ಸಮಗ್ರ ಬರಹಗಳ 5 ಸಂಪುಟಗಳ ಬಿಡುಗಡೆ ಅಥವಾ ಲೋಕಾರ್ಪಣೆ ಕಾರ್ಯಕ್ರಮವಿದೆ. ಆ ಪ್ರಯುಕ್ತ ಅವರ ಒಡನಾಟದಲ್ಲಿದ್ದ ಮಿತ್ರರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಆಸಕ್ತರಿಗೆ ಮುಟ್ಟಿಸಬೇಕೆಂಬ ಅಭಿಲಾಷೆ ಇತ್ತು. ಹಾಗಾಗಿ ಕೆಲ ಮಿತ್ರರಿಗೆ ಅಡ್ವಾನ್ಸ್ ಆಗಿ ತಿಳಿಸಿದ್ದೆ. ಅವರ ಕೆಲಸದ ಒತ್ತಡಗಳು ಮತ್ತೇನೋ ಅದು ಸಾಧ್ಯವಾಗಲಿಲ್ಲ. ಆ ಪೈಕಿ ಆಪ್ತರು ಲೇಖಕರು ಆದ ಬಿ ಶ್ರೀನಿವಾಸ್ ಅವರು ಹಿರೇಮಠರನ್ನು ಕಂಡಂತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಹರಪನಹಳ್ಳಿ ಎಂದರೆ ಸಾಹಿತ್ಯ ವಲಯದಲ್ಲಿ ಕೇಳಿಬರುತ್ತಿದ್ದ ಮೊದಲ ಹೆಸರೆಂದರೆ ಎಸ್ ಹಿರೇಮಠ ಅವರು. ಹೋರಾಟ, ಹಠ, ಆಳವಾದ ಅಧ್ಯಯನ, ಅದರ ವಿಸ್ತಾರಗಳಿಂದ ಮುಪ್ಪುರಿಗೊಂಡಂತೆ ಮೂಡಿಬರುವ ಮತ್ತೊಂದು ದೈತ್ಯ ಪ್ರತಿಭೆ ಎಸ್ ಹಿರೇಮಠ. ರಾಜ್ಯದ ಪ್ರಖರ ಚಿಂತಕರ ಸಾಲಿನಲ್ಲಿ ನಿಲ್ಲುವ ಹೆಸರು. ಹೋರಾಟ, ಸಮುದಾಯ ಸಂಘಟನೆ, ಪುಸ್ತಕ ಜಾತ, ಯುವಕರನ್ನು ಕೂಡಿಸಿಕೊಂಡು ಹೇಳುತ್ತಿದ್ದ ಬಯಲಪಾಠಗಳು, ಹೀಗೆ ನೆನಪಿನ ಕಾರ್ವಾನು ಹಾದು ಹೋಗುತ್ತದೆ. ಹಡಗಲಿಯಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಭಗ್ನಗೊಳಿಸಿದ ಸಂದರ್ಭದಲ್ಲಿ ಹಿರೇಮಠರು ಹೋರಾಟಕ್ಕಿಳಿದ ದೃಶ್ಯಗಳು ಕಣ್ಮುಂದೆ ಬರುತ್ತವೆ. ದೂರ್ವಾಸ ಮುನಿಯ ಸಿಟ್ಟು, ಬದ್ಧತೆ, ವಿಚಾರ ಮಂಡಿಸುವ ರೀತಿ, ಹಮ್ಮುಬಿಮ್ಮುಗಳಿಲ್ಲದೆ ನನ್ನಂಥ ಚಿಕ್ಕವನೊಂದಿಗೆ ಬೆರೆಯುತ್ತಿದ್ದ ರೀತಿಗಳು ಅವತ್ತು ಆಕರ್ಷಿಸಿದ್ದವು. ಅವರ ಜೋಗತಿಕಲ್ಲು ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳ ಬಗ್ಗೆ ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದೆ. ಪಾಶುಪತ ದರ್ಶನ, ಸಾಂಖ್ಯದರ್ಶನ, ದಲಿತಾಧ್ಯಯನ, ತಲಸ್ಪರ್ಶಿ ಚಿಂತಕರಾಗಿದ್ದ ಹಿರೇಮಠರು ಅಕಾಲಿಕವಾಗಿ ನಿಧನರಾದಾಗ ಬಹುಶಿಸ್ತಿನ ವಿದ್ವಾಂಸರನ್ನು ಕಳೆದುಕೊಂಡಾಗಿತ್ತು. ಹಂಪಿಯ ಕನ್ನಡ ವಿವಿಯ ಕುಲಪತಿ ಚಂದ್ರಶೇಖರ ಕಂಬಾರ ವಿರುದ್ಧ ಹಂಪಿ ಮತ್ತು ಕಮಲಾಪುರದಲ್ಲಿ ಹಿರೇಮಠ ಅವರ ಹೋರಾಟದಲ್ಲಿ ಭಾಗವಹಿಸಿದ್ದ ನೆನಪು. ಮಾರ್ಕ್ಸ್ವಾದಿ ದೃಷ್ಟಿಕೋನದ ಹಿರೇಮಠರು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತಿಗೂ 100 ಶಿಷ್ಯರನ್ನು ಹೊಂದಿದ್ದಾರೆ. ಹಡಗಲಿಯ ಎಚ್ ಶೇಷಗಿರಿರಾವ್, ಚಂದ್ರಶೇಖರ ಬೆನ್ನೂರು, ಪಿ.ಆರ್. ವೆಂಕಟೇಶ್, ಬಿ. ಪೀರ್ಪಾಶ್, ಪರಶುರಾಮ್ ಕಲಾಲ್, ಎ.ಎಸ್. ಪ್ರಭಾಕರ್, ಜಂಬಯ್ಯ ನಾಗ್, ಎಸ್.ವೈ. ಗುರುಶಾಂತ್, ನಿಂಗಪ್ಪ ಮುದೇನೂರ್, ಡಿ.ಬಿ. ಬಡಿಗೇರ್, ಪಂಚಪ್ಮೇಶು, ಸಿ. ಅಶೋಕ, ಹೀಗೆ ಪಟ್ಟಿ ಸಾಗುತ್ತದೆ. ಎಸ್ ಹಿರೇಮಠರ ದರ್ಶನಗಳ ಮಾಲಿಕೆಯಲ್ಲಿ ಕಾಳಮುಖ, ಸಾಂಖ್ಯದರ್ಶನ, ಪಾಶುಪತ, ಹೀಗೆ ಅನೇಕ ಮೌಲಿಕ ಕೃತಿಗಳನ್ನು ನಾಡಿಗೆ ನೀಡಿದ ಪ್ರಮುಖ ಚಿಂತಕರಾಗಿದ್ದಾರೆ. ನಾಳೆ ಹೊಸಪೇಟೆಯಲ್ಲಿ ಅವರ ಸಮಗ್ರ ಸಂಪುಟಗಳು ಬಿಡುಗಡೆಗೊಳ್ಳುತ್ತಿರುವುದು ಎಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಹಿರೇಮಠರ ಬಗ್ಗೆ ಲೇಖಕರು, ಚಿಂತಕರಾದ ಬಿ ಶ್ರೀನಿವಾಸ್ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಆಸಕ್ತರು ಕೇಳಿಸಿಕೊಳ್ಳಬಹುದಾಗಿದೆ. ಮಿತ್ರರಾದ ಬಿ ಶ್ರೀನಿವಾಸ್ ಅವರಿಗೆ ಇಬ್ಬನಿ ಪರವಾಗಿ ಸಂಗಾತಿಗಳೇ ನಮಸ್ಕಾರ. ನಾನು ಈ ದಿನ ತಮ್ಮೊಂದಿಗೆ ಕನ್ನಡದ ಬಹುದೊಡ್ಡ ವೈಚಾರಿಕ ಆಕೃತಿಯಾಗಿದ್ದಂತಹ ಎಸ್ ಹಿರೇಮಠ ಮೇಷ್ಟ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಬೈಲಹೊಂಗಲ ತಾಲೂಕು ಸಾಣೆಕೊಪ್ಪ ಗ್ರಾಮದ ಶಿವರುದ್ರಯ್ಯ ಸದಾಶಿವಯ್ಯ ಹಿರೇಮಠರು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯಲ್ಲಾದರೂ ಎಸ್ ಹಿರೇಮಠರಾಗಿ ಪ್ರಸಿದ್ಧಿ ಪಡೆದಿದ್ದು, ಅರಳಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ಸಾವಿರಾರು ವಿದ್ಯಾರ್ಥಿಗಳ ಲೋಕದೃಷ್ಟಿಯನ್ನು ಬದಲಿಸಿದ ಕೀರ್ತಿ ಯಾರಿಗಾದರೂ ಸಲ್ಲಬೇಕು ಅಂತಿದ್ರೆ ಅದು ಹಿರೇಮಠ ಮೇಷ್ಟ್ರಿಗೆ ಸಲ್ಲಬೇಕಾಗುತ್ತೆ. ತಮ್ಮ ಇಡೀ ಜೀವಮಾನವನ್ನೇ ಬಡವರ, ಶೋಷಿತರ, ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟವರಂತೆ ಹೋರಾಡಿ ಬರೆದು ಬದುಕಿದ ಮೇಷ್ಟ್ರು ತನ್ನ ಕ್ಲಾಸ್ ರೂಮಿನ ಪಾಠಗಳಲ್ಲೂ ಹೊರಗಡೆಯ ಟೀ ಅಂಗಡಿಯಲ್ಲೂ ಕೂಡ ಅದೇ ವೈಚಾರಿಕತೆಯನ್ನು ಬಿತ್ತುತ್ತಿದ್ದರು ಅನ್ನೋದು ಬಹಳ ಮುಖ್ಯವಾದ ಅಂಶ. ಎಸ್ ಹಿರೇಮಠ ಮೇಷ್ಟ್ರನ್ನು ಈ ಕನ್ನಡ ನಾಡು ಅರ್ಥ ಮಾಡಿಕೊಳ್ಳುವುದಿರಲಿ, ಅವರಿಂದ ಪಾಠ ಹೇಳಿಸಿಕೊಂಡ ಎಡಪಕ್ಷಗಳು ಕೂಡ ಅವರತ್ತ ತಿರುಗಿಯೂ ನೋಡಲಿಲ್ಲ ಎಂಬುದು ಒಂದು ದುರಂತವಾಗಿ ಉಳಿದಿದೆ. ತಳ ಸಮುದಾಯಗಳನ್ನು ಮೇಲೆತ್ತುವ ಭರದಲ್ಲಿ ಮತ್ತು ಅವರ ಪ್ರಯತ್ನದಲ್ಲಿ ನಿರತರಾದ ಮೇಷ್ಟ್ರನ್ನು ಈ ಪಕ್ಷಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾದವು ಎಂದು ನಾನು ಭಾವಿಸಿದ್ದೇನೆ. ನಾನು ಈಗಾಗಲೇ ಹೇಳಿದಂತೆ ಕನ್ನಡದ ಒಂದು ಬಹುದೊಡ್ಡ ವೈಚಾರಿಕ ಆಕೃತಿಯಂತೆ ಕಾಣಿಸುತ್ತಿದ್ದ ಹಿರೇಮಠ ಮೇಷ್ಟ್ರು ಅವರ ಜನಪ್ರಿಯತೆಯೇ ಅವರಿಗೆ ವೈರುಧ್ಯವಾಯಿತೇನೋ ಎಂಬಂತೆ
ಕ- ಭಾವ ಇವತ್ತು ಕಾಡ್ತಾ ಇದೆ. ಚಳುವಳಿ ಹೋರಾಟಗಳ ಮಳೆಯ ಜನಪ್ರಿಯತೆಯಲ್ಲಿ ಅವರ ಬಹಳ ಸೀರಿಯಸ್ ಆದಂತಹ ಘನ ವಿದ್ವತ್ತಿನ ಕೃತಿಗಳಾದಂಥ ಲೋಕಾಯತ, ಸಾಂಖ್ಯ, ದರ್ಶನಗಳು, ಹಬ್ಬ ಜಾತ್ರೆಗಳ ಸಾಂಸ್ಕೃತಿಕ ಅಧ್ಯಯನಗಳು, ಶೋಧನೆಗಳು ಕೂಡ ಮೂಲೆ ಗುಂಪಾದವೇನು ಎಂದು ಈ ಹೊತ್ತು ನಾನು ಅಂದ್ಕೊಳ್ತಾ ಇದ್ದೇನೆ. ಈ ಕನ್ನಡದ ಶ್ರೇಷ್ಠ ಕೃತಿಗಳ ಸಾಲಿಗೆ ಸೇರಬಹುದಾಗಿದ್ದಂಥ ಈ ಎಲ್ಲ ಕೃತಿಗಳನ್ನು ಕೂಡ ಕನ್ನಡ ಲೋಕ ಕನ್ನಡಿಗರ ಎದೆಗಳನ್ನು ತಲುಪುವಲ್ಲಿ ವಿಫಲವಾಯಿತು ಅಂತ ಹೇಳ್ಬೋದು. ಕನ್ನಡದ ಬಹುದೊಡ್ಡ ವಿಮರ್ಶಕರಾದಂತಹ DR ನಾಗರಾಜ್ ನಂತರದ ಒಂದು ಮಹತ್ವದ ವಿಮರ್ಶಕರಾಗಬಹುದಾಗಿದ್ದಂಥ ಹಿರೇಮಠ್ ಮೇಷ್ಟ್ರು ಬಳ್ಳಾರಿಯ ಕೆಲ ಹುಸಿ ಸಮಾಜವಾದಿಗಳ ಕಪಿಮುಷ್ಟಿಯನ್ನು ನಲುಗಿ ಹೋದರು. ಅವರು ನಡೆಸಿದ ವಿಫಲ ಹೋರಾಟಗಳ ಎಲ್ಲಿಯೂ ಪ್ರವಾಹದ ವಿರುದ್ಧದ ಈಜಾಗಿ ಕೂಡ ಹೊರಟೋದು. ಕನ್ನಡ ಸಾಹಿತ್ಯ ಪರಂಪರೆಗೆ ಪರಿವರ್ತನಶೀಲ ಸಮುದಾಯಗಳನ್ನು ಜೋಡಿಸುವ ಸೇರಿಕೊಳ್ಳಬಹುದಾಗಿದ್ದ ಬಹುದೊಡ್ಡ ಧಾರೆಗಳು ಆಗಿದ್ದಂತಹ ಹರಪನಹಳ್ಳಿ, ಹಡಗಲಿ ಮತ್ತು ಹಗರಿಬೊಮ್ಮರೆಗಳಂಥ ಹರಶಿಕ್ಷಿತ ಧಾರೆಗಳಲ್ಲಿ ಎಲ್ಲವೂ ಕೂಡ ತುಂಡಾಗಿ ಹೋದವು. ಎಡಪಂಥೀಯ ರಾಜಕೀಯ ಪಕ್ಷಗಳು ಹಿರೇಮಠರ ದಲಿತ ಸಂಘಟನೆ, ಜಾತಿ ಸಂಘಟನೆ, ದಲಿತ ಸಂಸ್ಕೃತಿಗಳ ಅಧ್ಯಯನ, ಶೋಷಿತ ವರ್ಗಗಳ ಒಂದು ಶೋಧನೆ ಏನಿತ್ತು ಮತ್ತು ಜಾತ್ರೆಗಳು, ಧರ್ಮಗಳ ಒಂದು ಶೋಧವನ್ನು ತಪ್ಪಾಗಿ ಗ್ರಹಿಸಿದ್ದಲ್ಲದೆ ಬಹಳ ಪೇಲವವಾಗಿ ಅವರನ್ನು ದಾರಿ ತಪ್ಪಿದ ಕಾಮ್ರೇಡ್ ಎಂದು ಆ ಕಾಲಕ್ಕೆ ಅವರನ್ನು ಬ್ರ್ಯಾಂಡ್ ಮಾಡಿದ್ದು ಕೂಡ ಒಂದು ಐತಿಹಾಸಿಕ ಪ್ರಮಾದ ಎಂದು ನಾನು ಭಾವಿಸಿದ್ದೇನೆ. ಅವರು ಇಂಥ ವಿದ್ವತ್ಪೂರ್ಣ ಮನುಷ್ಯರು ಆಗಿದ್ದರು ಎಂದರೆ ಮತ್ತು ಈ ಕಾಲದ ವರ್ತಮಾನಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಸದಾ ಸ್ಪಂದಿಸ್ತಿದ್ರು ಅಂತ ಹೇಳಿದರೆ, ಬೆಟಗೇರಿ ಕೃಷ್ಣ ಶರ್ಮರ ಒಂದು ಜೋಗತಿ ಕಲ್ಲು ನಾಟಕವನ್ನು ಅವರು ಮರುಕಟ್ಟಿದ ರೀತಿ, ರೀರೈಟ್ ಮಾಡಿದ ರೀತಿ ಇತ್ತಲ್ಲ, ಅದು ಬಹಳ ಅನನ್ಯವಾದುದು ಎಂದು ನಾನು ಭಾವಿಸಿದ್ದೇನೆ. ಬೆಟಗೇರಿ ಕೃಷ್ಣ ಶರ್ಮರ ಜೋಗತಿ ಕಲ್ಲು ನಾಟಕ, ಆ ನಾಟಕದಲ್ಲಿ ಒಂದು ಸಾಮಾಜಿಕ ಸಮಸ್ಯೆಯೊಂದರ ಕಣ್ಮರೆಯನ್ನು ಅವರು ಕಾಣ್ತಾರೆ. ಆ ನಾಟಕವನ್ನು ಮತ್ತೆ ರೀರೈಟ್ ಮಾಡಿದಾಗ ಒಂದು ಅದ್ಭುತವಾದಂತಹ ಕಣ್ಣೋಟಗಳನ್ನು ಸಾಮಾನ್ಯ ಜನರು ಕೂಡ ಅನುಭವಿಸುವಂತೆ ಮಾಡಿದ್ದು ಜೋಗತಿ ಕಲ್ಲು ನಾಟಕ. ಹೀಗೆ ವ್ಯವಸ್ಥೆಯ ಅಭಿರುಚಿಯ ವಿರುದ್ಧ ಸದಾ ಬಂಡೇಳುವ ಈ ಕೃತಿಯನ್ನು ರೀರೈಟ್ ಯಾಕೆ ಮಾಡಬೇಕಾಯಿತು ಅಂತ ಕೂಡ ಅವರು ಆ ನಾಟಕದ ಪ್ರದರ್ಶನದ ಕಡೆಗಳಲ್ಲೆಲ್ಲ ಅವರು ಹೇಳ್ತಾ ಹೋದರು. ನಿಂತಲ್ಲೇ ಡೈಲಾಗ್ಗಳನ್ನು ಬರೀತಿದ್ದರು. ಡೆಲಿವರಿಯನ್ನು ಯಾವ ರೀತಿ ಹೇಳಬೇಕು ಅಂತ ಹೇಳ್ಕೊಡ್ತಾ ಇದ್ದರು ನಟರಿಗೆ. ಮತ್ತು ಹಾಡುಗಳನ್ನು ಕೂಡ ಅಲ್ಲಲ್ಲೇ ಬರಿತಾ ಇದ್ದಂಥ ಒಬ್ಬ ಅದ್ಭುತ ಅನನ್ಯ ಒಬ್ಬ ಕೃತಿಕಾರ ಅಂತ ಹೇಳ್ಬೋದು. ಇಂಥ ಈ ಧೋರಣೆಯ ವ್ಯತ್ಯಾಸ ಏನಿತ್ತು ಅಂದರೆ, ತನ್ನ ಸುತ್ತಲಿನ ಸಂಗಾತಿಗಳ ಭಾವಗಳಲ್ಲಿ ಹೊಸದಾದಂತಹ ಒಂದು ಧೋರಣೆಯನ್ನು ಅವರು ಹುಟ್ಟುಹಾಕ್ತಿದ್ರಲ್ಲ, ಆ ಹುಟ್ಟುಹಾಕ್ತಿದ್ದ ರೀತಿಗೆ ಬಂಡಾಯ ಸಾಹಿತ್ಯದ ಒಂದು ಕೊಡುಗೆಯಾಗಿತ್ತು ಮತ್ತು ಸಮುದಾಯ ಚಳವಳಿಗಳ ಚಲನೆಗೆ ಅದು ಕಾರಣವಾಯಿತು ಎಂದು ನಾನು ಭಾವಿಸಿದ್ದೇನೆ. ಕೋಮು ಸೌಹಾರ್ದತೆಯ ಭಾಗವೇ ಆಗಿ ಹೋಗಿದ್ದಂಥ ಶಬ್ದ ರಶ್ಮಿಯ ಸಾವು ಅವರ ಅಶ್ಮಿ ಅಮರ ನಾಟಕಕ್ಕೆ ಕಾರಣವಾಯಿತು. ಹೀಗೆ ಲೇಖಕನೊಬ್ಬ ಸದಾ ಕಾಲದ ಒಡನಾಡಿಯಾಗಿ ಚಳವಳಿಗಾರನಾಗುವುದು ಹೇಗೆ ಮತ್ತು ಜನರೊಂದಿಗೆ ಸಾರ್ವತ್ರಿಕವಾಗಿ ಬರಹಗಾರ ಬದುಕುವುದು ಹೇಗೆ ಎಂಬುದನ್ನು ಕಲಿಸಿದ್ದು SS ಹಿರೇಮಠ ಮೇಷ್ಟ್ರು. ತನ್ನ ಬದುಕಿನ ಕೊನೆಯವರೆಗೂ ಕೂಡ ಸಂಪೂರ್ಣ ಮನುಷ್ಯನನ್ನು ಹುಡುಕಾಡುವ ಸ್ಥಿತಿಯಲ್ಲಿದ್ದ SS ಹಿರೇಮಠರು ತನ್ನದೇ ಕವಿತೆಯಾದಂಥ ಮನುಷ್ಯನೆಲ್ಲಿ ಎಂಬಂಥ ಪದ್ಯವು ಅವರೊಳಗಿನ ಸಂವೇದನೆಗಳನ್ನು ಮಾತ್ರವಲ್ಲದೆ ಅವರ ಜೀವನವನ್ನು ಕೂಡ ಕಟ್ಟಿಕೊಡುವಂತಹ ಒಂದು ಕವಿತೆಯಾಗಿದ್ದು ಕಾಕತಾಳೀಯ ಅಂತ. ಮನುಷ್ಯನೆಲ್ಲಿ ಎಂಬ ಪದ್ಯವು ಅವರ ಅಪೂರ್ಣ ಆತ್ಮಕಥನದ ಭಾಗದಂತೆ ಇವತ್ತು ಕೂಡ ಭಾಸವಾಗ್ತಾ ಇದೆ. 1993ರಲ್ಲಿ ಹಂಪಿ
ವಿಶ್ವವಿದ್ಯಾನಿಲಯದ ಕಂಬಾರರ ದರ್ಬಾರನ್ನು ಪ್ರವೇಶಿಸಿದಂಥ ಹಿರೇಮಠರಿಗೆ ಸಾಕಷ್ಟು ಕನಸುಗಳಿದ್ದವು. ವಿವಿಯಲ್ಲಿ ಸಾಕಷ್ಟು ಕೆಲಸ ಮಾಡಬೇಕೆಂಬ ಹಂಬಲ ಹೊತ್ತು ಕನ್ನಡ ವಿವಿಯನ್ನು ಪ್ರವೇಶಿಸಿದ ಮೇಷ್ಟ್ರು ಬುಡಕಟ್ಟು ಮತ್ತು ಜಾತಿಗಳಲ್ಲಿ ವಿಭಜಿತಗೊಂಡಂತಹ ಕನ್ನಡ ಜನಕುಲಗಳ ಸಂಸ್ಕೃತಿ ಶೋಧವನ್ನು ಮಾಡಬೇಕು ಎಂಬ ಒಂದು ಬಹುದೊಡ್ಡ ಕನಸು ಅವರಿಗಿತ್ತು. ಆದರೆ ಅದು ಕಂಬಾರರ ಒಡ್ಡೋಲಗದ ಮತ್ತು ಹುಸಿ ಸಮಾಜವಾದಿ ರಾಜಕಾರಣಿಯೊಬ್ಬರ ಕೈವಾಡಗಳಿಂದಾಗಿ ಅವರು ಒಂದು ದಿನ ಆ ವಿಶ್ವವಿದ್ಯಾಲಯದ ಉಸಿರು ಕಟ್ಟುವ ವಾತಾವರಣದಿಂದ ಆ ಒಂದು ಕಪ್ಪು ಸಂಜೆ ಎದೆಯ ತುಂಬ ವಿಷಾದವನ್ನು ಹೊತ್ತುಕೊಂಡು ಹೊರಬರಬೇಕಾಯಿತು. ಇದರಿಂದಾಗಿ ಅವರಿಗೆ ನಷ್ಟ ಆಯಿತೋ ಬಿಡ್ತೋ ಗೊತ್ತಿಲ್ಲ. ಆದರೆ ಕನ್ನಡ ನಾಡಿಗೆ ವಸಾಹತುಶಾಹಿ ಕಾಲದ ಯುರೋಪಿನ ವಿದ್ವಾಂಸರು ಕರುನಾಡಿನ ಕುರಿತು ಬೇರೆ ಬೇರೆ ಭಾಷೆಗಳಲ್ಲಿ ಬರೆದ ಲೇಖನಗಳು, ಗ್ರಂಥಗಳು ಕನ್ನಡಕ್ಕೆ ಬರಬೇಕಾದದ್ದು ತಪ್ಪಿಹೋಯಿತು. ದೇವಿಪ್ರಸಾದ್ ಚಟ್ಟೋಪಾಧ್ಯಾಯರ ಲೋಕಾಯತ, ಡರ್ ಕ್ಯಾಮ್ರಾ ದಿ ಫಂಡಮೆಂಟಲ್ಸ್ ಆಫ್ ರಿಲಿಜಿಯಸ್ ಲೈಫ್, ಬಾಗ್ಜಿಯ ಸ್ಟಡೀಸ್ ಇನ್ ತಂತ್ರಾಸ್, ಭಂಡಾರ್ಕರ್ ಅವರ ವೈಷ್ಣವಿಸಮ್, ಶೈವಿಸಮ್ ಆ್ಯಂಡ್ ಮೈನರ್ ರಿಲಿಜಿಯಸ್ ಸಿಸ್ಟಮ್ಸ್ ಎಂಬಂಥ ಬಹು ಚರ್ಚಿತ ಮತ್ತು ಬಹುಮುಖ್ಯ ಕೃತಿಗಳು ಹಾಗೂ ದಾಸ್ಗುಪ್ತರ ದ ಹಿಸ್ಟರಿ ಆಫ್ ಇಂಡಿಯನ್ ಫಿಲಾಸಫಿ ಹಾಗೂ ಮಾರ್ಷಲಿಯರ ಮೆಹಜೊಂದರೋ ಆ್ಯಂಡ್ ಇಂಡಸ್ ಸಿವಿಲೈಜೇಷನ್ ಎಂಬಂಥ ಮಹತ್ವದ ಕೃತಿಗಳ ಒಂದು ಕನ್ನಡೀಕರಣ ಆಗೋದು ಅಥವಾ ಕನ್ನಡದ ಭಾವಕೋಶಗಳಲ್ಲಿ ಅರಳಬೇಕಾದಂಥ ಕೃತಿಗಳು ಅರಳದೇ ಹೋದದ್ದು ಕನ್ನಡದ ಪಾಲಿಗಂತೂ ಬಹುದೊಡ್ಡ ಒಂದು ಶೂನ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಘನ ವಿದ್ವತ್ತಿನ ವೈಚಾರಿಕ ಆಕೃತಿಯೊಂದು ಆ ಒಂದು ದಿನ ಕನ್ನಡ ವಿಶ್ವವಿದ್ಯಾನಿಲಯದ ಒಂದು ಉಸಿರು ಕಟ್ಟಿಸುವ ವಾತಾವರಣದಿಂದ ಆಗಿ ಅವರು ಸದ್ದಿಲ್ಲದೆ ವಿಷಾದದಿಂದ ಹೊರಬಂದರು ಅನ್ನೋದು ಕೂಡ ಗೊತ್ತಿದೆ. ಅವರ ಮೊಟ್ಟ ಮೊದಲ ಕವನ, ಓ ಕವನವೇ, ಓ ಕವನವೇ ನನ್ನನ್ನು ಅಳಲು ಬಿಡು, ಓ ಕವನವೇ ಅಳಲು ಬಿಡು ನನಗೆ ಹೊನಲುಕ್ಕಿ ಹರಿದು ಬರಲಿ. ಎಸ್ ಹಿರೇಮಠರ ಮೊದಲ ಕವನದ ಸಾಲುಗಳೇ ಅವರ ಸಾವಿನ ತನಕವೂ ಹಿಂಬಾಲಿಸಿದ್ದು ದುರಂತ. ಗಾಂಧಿ, ಲೋಹಿಯಾ, ಮಾರ್ಕ್ಸ್, ಲೆನಿನ್, ಬಸವಣ್ಣ, ಅಂಬೇಡ್ಕರ್, ಪೆರಿಯಾರು ಹೀಗೆ ದೇಶದ ಮತ್ತು ಪ್ರಪಂಚದ ಅನೇಕ ಮಹತ್ತರ ಮಾನವೀಯ ಆಕೃತಿಗಳ ಒಂದು ಸಾಂಸ್ಕೃತಿಕ, ರಾಜಕೀಯ ಐಕಾನ್ಗಳ ಐಡಿಯಾಲಜಿಗಳ ಒಂದು ಸಮ್ಮಿಳನದಂತೆ ಕಾಣಿಸ್ತಿದ್ದಂತಹ ಎಸ್ ಹಿರೇಮಠ ಮೇಷ್ಟ್ರು ಸದಾ ಹರಿವ ನದಿಯಂತೆ ಚಲನಶೀಲರಾಗಿದ್ದರು. ಲೇಖಕರಿಗೆ, ಬರಹಗಾರನಿಗೆ ಸಾರ್ವಜನಿಕತೆ ತುಂಬ ಉಸಿರುಗಟ್ಟಿಸುವಂತೆ ಆಗಿಬಿಡುತ್ತದೆ. ಒಂದು ಸೃಜನಶೀಲತೆ, ಏಕಾಂತಕ್ಕೆ ಧಕ್ಕೆ ಬರುತ್ತದೆ ಎಂಬಂಥ ಒಂದು ವಾದ ಕೂಡ ಬರಹಗಾರರ ಒಂದು ಸಮುದಾಯಗಳಲ್ಲಿದೆ. ಆದರೆ ಎಸ್ ಹಿರೇಮಠ ಮೇಷ್ಟ್ರು ಮಾತ್ರ ಸದಾ ಲೋಕದ ಜನರ ನಡುವೆ ಇದ್ದು ಅವರ ನಡುವೆ ಇದ್ದೇ ಬರೀತಿದ್ರು, ಅವರ ನಡುವೆ ಇದ್ದೇ ಅವರ ನೋವಿಗೆ ಸ್ಪಂದಿಸ್ತಾ ಇದ್ದರು. ಅವರ ಹೋರಾಟಗಳ ಅವರು ಚಳುವಳಿಗಳ ಜೊತೆ ಒಡನಾಡಿಯಾಗಿದ್ದರು. ಇಂಥದ್ದೊಂದು ಪ್ರತಿಭೆ ಏನಿದೆಯಲ್ಲ, ಇದು ಇಡೀ ಕನ್ನಡ ಚಳುವಳಿಯ ಪ್ರತಿಭೆಯೊಂದರ ಅನನ್ಯ ಮಾದರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಎಸ್ ಹಿರೇಮಠರ ಸಮಗ್ರ ಸಂಪುಟಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ತಡವಾಗಿ ಆದರೂ ಪ್ರಕಟ ಆಗ್ತಾ ಇರೋದು ಅವರನ್ನು ಗುರುಗಳಾಗಿ ಸ್ವೀಕರಿಸಿದ ಅನೇಕ ವಿದ್ವಾಂಸರು ಇಂದು ಕನ್ನಡ ನಾಡಿನಲ್ಲಿ ಇದ್ದಾರೆ. ಅವರ ನೇರ ಶಿಷ್ಯಂದಿರು ಇವತ್ತು ಕನ್ನಡ ನಾಡಿನಲ್ಲಿ ಇದ್ದಾರೆ, ಯೂನಿವರ್ಸಿಟಿಗಳ ಪ್ರಾಧ್ಯಾಪಕರು ಆಗಿದ್ದಾರೆ. ಅದು ಮುಖ್ಯ ಅಲ್ಲ. ಆದರೆ ಅವರ ವಿಚಾರಗಳನ್ನು ಓದಿದ, ಕೇಳಿದ ಮತ್ತು ಅವರ ವಿಚಾರಗಳು ಪ್ರಭಾವಿಸಿದ ರೀತಿಯಿಂದ ಇಡೀ ನಾಡಿನಲ್ಲಿ ಹೊಸ ತಲೆಮಾರು ಕೂಡ ಒಂದು ಸೃಷ್ಟಿಯಾಯಿತು. ಆ ತಲೆಮಾರಿನ
ತಲೆಮಾರು ಇದೆಯಲ್ಲ, ಮತ್ತೆ ಮತ್ತೆ ಹೊಸ ಕನ್ನಡಕ್ಕೆ ಒಂದು ಹೊಸ ಬಾಗಿಲನ್ನು ತೆರಲಿಕ್ಕೆ ಸಾಧ್ಯವಾಯಿತು. ಅಂಥ ಒಂದು ಎಸ್ ಎಸ್ ಹಿರೇಮಠರ ಕೃತಿಗಳು ಮತ್ತೊಮ್ಮೆ ಅನೇಕ ಜನಗಳಿಗೆ ಕನ್ನಡ ನಾಡಿಗೆ ಸಮರ್ಪಣೆ ಆಗ್ತಾ ಇರೋದು ತುಂಬ ಘನವಾದಂಥ ಒಂದು ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಇದಕ್ಕಾಗಿ ಆ ಕೆಲಸ ಮಾಡಿದ ಸರ್ವರಿಗೂ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.